ಬೇಕರಿಯೋ ಕಸದ ತೊಟ್ಟಿಯೋ ಗೊತ್ತಾಗ್ತಾ ಇಲ್ಲ. ಬೇಕರಿ ಹೊರಗೆ ಜಗಮಗ, ಒಳಗೆ ನೋಡಿದ್ರೆ ಗಬ್ಬು ನಾತ. ಬೇಕರಿಯಿಂದ ತಂದಿದ್ದ ಕೇಕನ್ನ ತಿಂದು ಮಗು ಅಸ್ವಸ್ಥಗೊಂಡಿದೆ. ಫುಡ್ ಪಾಯ್ಸನ್ ಇಂದ ಮಗುವೊಂದು ಅಸ್ವಸ್ಥಗೊಂಡಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಇದೇನು ಬೇಕರಿಯೋ ಅಥವಾ ಕಸದ ತೊಟ್ಟಿಯೋ ಗೊತ್ತಾಗ್ತಾ ಇಲ್ಲ. ಬೇಕರಿ ಹೊರಗಡೆ ನೋಡಿದ್ರೆ ಜಗಮಗಿಸ್ತಾ ಇದೆ, ಒಳಗಡೆ ನೋಡಿದ್ರೆ ಗಬ್ಬು ನಾರ್ತಾ ಇದೆ, ಅಷ್ಟು ಗಲೀಜಾಗಿದೆ. ಬೇಕರಿಯಿಂದ ತಂದಿದ್ದಂತ ಕೇಕನ್ನ ತಿಂದು, ಇದೇ ಬೇಕರಿಯಿಂದ ತಂದಿದ್ದಂತ ಕೇಕನ್ನ ತಿಂದು ಮಗುವೊಂದು ಅಸ್ವಸ್ಥಗೊಂಡಿದೆ. ಇನ್ನು ಫುಡ್ ಪಾಯ್ಸನ್ ಇಂದ ಮಗು ಅಸ್ವಸ್ಥಗೊಂಡಿರುವಂತದ್ದು ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಇದೇ ಬೇಕರಿ ಮೇಲ್ಗಡೆ ನೋಡಿದ್ರೆ ಹಬ್ಬ ಎಷ್ಟು ಚೆನ್ನಾಗಿದೆ, ಎಷ್ಟು ರಿಚ್ ಆಗಿದೆ, ಎಷ್ಟು ಕ್ಲೀನ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಹೊರಗಡೆಯಿಂದ ನೋಡಿದ್ರೆ ಬೇಕರಿನ. ಒಳಗಡೆ ನೋಡಿ ಅಲ್ಲಿ ದೃಶ್ಯದಲ್ಲಿ ಎಷ್ಟು ಗಲೀಜಾಗಿದೆ. ಕ್ಲೀನ್ ಮಾಡಿ ಎಷ್ಟು ದಿನ ಆಯ್ತೋ, ಎಷ್ಟು ವರ್ಷ ಆಯ್ತೋ. ಅಲ್ಲ, ಈ ಬೇಕ್ರಿ ನೋಡಿದ್ರೆ ಎಷ್ಟು ಗಲೀಜಾಗಿದೆ ನೋಡಿ. ಈ ಥರದ ಫುಡ್ಗಳನ್ನ ನಾವು ತಗೊಂಡು ಹೋಗಿ ತಿಂದರೆ ಹೊಟ್ಟೆ ಹಾಳಾಗದೇ ಇರುತ್ತಾ? ಇನ್ನು ಚಿಕ್ಕ ಮಗು, ಆ ಮಗುಗೆ ಇದನ್ನೆಲ್ಲ ಅರಗಿಸ್ಕೊಳ್ಳೋ ಅಂಥ ಶಕ್ತಿ ಇರೋದಿಲ್ಲ. ಸಹಜವಾಗೇ ಮಗುವಿನ ಆರೋಗ್ಯ ಹಾಳಾಗಿದೆ. ಮಗುವಿನ ತಂದೆಯಿಂದ ಬೇಕರಿ ಮಾಲೀಕನಿಗೆ ಫುಲ್ ಕ್ಲಾಸ್. ಪಟ್ಟಣದ ಕಾವೇರಿ ಬೇಕರಿಯಲ್ಲಿ ಕೇಕ್ ತಂದಿದ್ದ ಆನಂದ್ ಬೇಕರಿಯಲ್ಲಿ ಐಸ್ ಕೇಕ್ ಖರೀದಿಸಿ ತಮ್ಮ ಮಗುವಿಗೆ ತಿನ್ನಿಸಿದ್ರು. ಬೇಕರಿಯಲ್ಲಿ ಐಸ್ ಕೇಕ್ ಖರೀದಿಸಿ ತಮ್ಮ ಮಗುವಿಗೆ ತಿನ್ನಿಸಿದ್ರು ಆನಂದ್. ಕೇಕ್ ತಿಂದ ಬಳಿಕ ಮಗು ಅಸ್ವಸ್ಥವಾಗಿದೆ. ಈಗ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮಗುನ. ನಂತರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ಫುಡ್ ಪಾಯ್ಸನ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಬಳಿಕ ಮನೆಗೆ ತಂದಿದ್ದ ಕೇಕ್ ಅನ್ನ ಪರಿಶೀಲಿಸಿದಾಗ ಗೊತ್ತಾಯ್ತು ಹುಳುಗಳು ಇದೆ ಅಂತ. ನೋಡಿ, ನಾನು ನಿನ್ನೆ ರಾತ್ರಿ ತಗೊಂಡೋದೆ, ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದಾರಂತೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ತರ ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದಾರಂತೆ. ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದ್ದಾರೆ, ಇಲ್ಲ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದೀವಿ ಅಂತ. ಕ್ಲೋಸ್ ಮಾಡೋಕ್ಕೋಸ್ಕರ ಇದು ಫ್ರಿಜ್ ಅಲ್ಲಿ ಇರೋ ಐಟಮ್ಗಳನ್ನೆಲ್ಲ ನಮಗೆ ಕೊಟ್ಟು ಈ ತರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ. ನೋಡಿ ಇವರೇ, ನೋಡಿ ನಾನು ನಿನ್ನೆ ರಾತ್ರಿ ತಗೊಂಡೋದೆ, ನನ್ನ ಮಗಳಿಗೆ ಗೊತ್ತಾಯ್ತದೆ. ನೀವು ಫ್ರಿಜ್ ಅಲ್ಲಿ ಮಡಿಕೊಂಡಿದ್ದಿ ಅಂದ್ರೆ 3 ದಿವಸದ ಫ್ರಿಜ್ ಅಲ್ಲಿ ಮಡಿಗಿದ್ದಿ ಅಂದ್ರೆ ಎಂತ ನಿಮ್ ಮಂಚ. ಕೋಲ್ಡ್ ಕೇಕ್ 2 ದಿವಸ ಇಡಬಹುದು, ಅಷ್ಟಲ್ಲೇ ಇಟ್ಟೋದು. ಮೊನ್ನೆ ಮಾಡ್ಲೇ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಮನೆ ಅದು ಯಾವಾಗ ಸ್ಮೆಲ್ ಬಂದಿರೋದು? ಸ್ಮೆಲ್ ಬಂದಿರೋದು ಯಾವಾಗಪ್ಪ? ಮೊನ್ನೆ ಮಾಡಿರೋದೇ. ಏನು ಮಾಡಿದೆ ನೀನು? ಅದು ಈಚೆಗೆ ಹಾಕ್ಬೇಕು ತಾನೆ, ನೋಡಿದ್ರೆ ಗೊತ್ತಾಯ್ತದೆ. ಏನ್ ಖಾಲಿ ಮಾಡ್ತೀರಾ? ಇವತ್ತು ಖಾಲಿ ಮಾಡ್ತಾ ಇದೀವಿ. ಕೇಕ್ ಎಲ್ಲ ನೋಡಿ ಹೇಗಿದೆ ಅಂತ, ಎಷ್ಟು ಗಲೀಜಾಗಿದೆ. ಇದನ್ನೇ ಮಾರಾಟ ಮಾಡ್ತಾ ಇರೋದು. ಅಪ್ಪ ರೋಲಿಂಗ್ ಶರ್ಟ್ ಹೇಳ್ತೀನಿ ಕ್ಲೋಸ್ ಮಾಡ್ಸಿ. ಅಲ್ಲಿಟ್ಟಿರೋ ಅಡಿಗೆ ಪದಾರ್ಥಗಳು ಎಷ್ಟು ಹಾಳಾಗಿದೆ. ಇನ್ನು ಮಗುವಿನ ಆರೋಗ್ಯ ಹಾಳಾದ ಕಾರಣ ಬೇಕರಿಗೆ ಹೋಗಿ ಕಿಚನ್ ಅನ್ನ ಪರಿಶೀಲಿಸಿದ್ದಾರೆ ಆನಂದ್ ಹಾಗೂ ಸ್ನೇಹಿತರು. ಯಾವ ರೀತಿ ಇವರು ಬೇಕ್ ಮಾಡ್ತಾರೆ, ಮಗುವಿಗೆ ಯಾಕೆ ಈ ರೀತಿ ಫುಡ್ ಪಾಯ್ಸನ್ ಆಯ್ತು, ಈ ಬೇಕರಿಯ ಕೇಕ್ ಅನ್ನ ತಿಂದು ಮಗುವಿನ ಆರೋಗ್ಯ ಹಾಳಾಗಿದೆ. ಹಾಗಾಗಿ ಬೇಕರಿಗೆ ಹೋಗಿ ಕಿಚನ್ ಅನ್ನ ಪರಿಶೀಲಿಸಿದ್ದಾರೆ ಆನಂದ್ ಹಾಗೂ ಸ್ನೇಹಿತರು. ಗಬ್ಬು ನಾರ್ತಿದ್ದ ಬೇಕರಿಯ ಕಿಚನ್ ಕಂಡು ಶಾಕ್ ಆಗಿದ್ದಾರೆ. ಇನ್ನು ಬೇಕರಿ ಮಾಲೀಕ ಮಹೇಶ್ಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ವೈದ್ಯರ ಮಾಹಿತಿಯನ್ನ ಆಧರಿಸಿ ಪುರಸಭೆಗೆ ದೂರು ನೀಡಿದ್ದಾರೆ ಆನಂದ್. ಮಗುವಿನ ತಂದೆ ಆನಂದ್ ಪುರಸಭೆಗೆ ದೂರು ನೀಡಿದ್ದಾರೆ. ಇನ್ನು ದೂರು ನೀಡುತ್ತಿದ್ದಂತೆ ಪಟ್ಟಣದ 2 ಬೇಕರಿಗಳ ಮೇಲೆ ದಾಳಿಯಾಗಿದೆ. ದಾಳಿ ವೇಳೆ
ಶುಚಿತ್ವ ಇಲ್ಲದೆ ಇರೋದನ್ನ ಕಂಡು ಬೇಕರಿಗಳಿಗೆ ಬೀಗ ಹಾಕಿಸಲಾಗಿದೆ. ಶುಚಿತ್ವ ಕಾಪಾಡುವಂತೆ ಪಟ್ಟಣದ ಬೇಕರಿಗಳಿಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಇದೆಲ್ಲ ಇಲ್ಲಿಂದ ಎಲ್ಲ ಏನಿವು ಅದೇ ಇವತ್ತು ಖಾಲಿ ಮಾಡ್ತಾ ಇದ್ರು. ಯಾರು ತಗೊಳ್ಳೋಣ. ನಿನ್ನೆ ರಾತ್ರಿ ಮಗುಗೆ ಅಂತ ಐಸ್ ಕೇಕ್ ತಗೋಗಿದ್ದಾರೆ ಆನಂದ್. ಅದನ್ನ ತಿಂದಂತ ಮಗು ಈಗ ಅಸ್ವಸ್ಥಗೊಂಡಿದೆ. ಅಸ್ವಸ್ಥಗೊಂಡಂತ ಮಗುನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ಯಾಕಾಗಿ ಹೀಗಾಯಿತು ಅಂತ ಕೇಳಿದಾಗ ಡಾಕ್ಟರ್ ಹೇಳಿದ್ದಾರೆ ಮಗುಗೆ ಫುಡ್ ಪಾಯ್ಸನ್ ಆಗಿದೆ, ಹಾಗಾಗಿ ಮಗು ಅಸ್ವಸ್ಥಗೊಂಡಿದೆ ಅಂತ. ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇದನ್ನ ಕೇಳಿದಂಥ ಆನಂದ್ ಮಗುವಿನ ತಂದೆ ಸೀದಾ ಬೇಕ್ರಿ ಹತ್ರ ಹೋಗಿ ಬೇಕ್ರಿ ಮಾಲೀಕರಿಗೆ ತರಾಟೆ ತಗೊಂಡಿದ್ದಾರೆ. ಮನೆಗೆ ಬಂದು ನೋಡಿದರೆ ಅವ್ರು ತಂದಿದ್ದ ಕೇಕಲ್ಲಿ ಹುಳಗಳಿತ್ತು. ಇದರಿಂದ ಕೋಪಗೊಂಡಂಥ ಆನಂದ್ ಸೀದಾ ಹೋಗಿ ಬೇಕ್ರಿಲಿ ವಿಚಾರಿಸಿದ್ರೆ ಇದೆಲ್ಲವೂ ಬಹಿರಂಗವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಮಗು ಅಸ್ವಸ್ಥಗೊಂಡಿದೆ. ಈಗ ಮಂಡ್ಯದಲ್ಲಿ ಈ ರೀತಿ ಬೇಕ್ರಿಲಿ ಗಲೀಜ್ ಆಹಾರಗಳನ್ನ ತಯಾರಿಸ್ತಾ ಇದ್ದಾರೆ. ಅಧಿಕಾರಿಗಳು ಇದಕ್ಕೆ ಮುಂಚೆ ಗಮನ ಹರಿಸಿರ್ಲಿಲ್ವಾ? ಮಗು ಅಸ್ವಸ್ಥಗೊಳ್ಬೇಕಾಯ್ತಾ ಇವ್ರು ಗಮನ ಹರಿಸೋದಕ್ಕೆ ಅಂತ? ತನುಜ, ಏನು ಈ ಒಂದು ಘಟನೆ ನಡೆದಿರುವಂತದ್ದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಏನೋ ಒಂದು ಕಲುಷಿತ ಕೇಕ್ ನ ತಿಂದು ಮಗು ಅಸ್ವಸ್ಥಗೊಂಡಿರೋದು. ಏನು ಹುಟ್ಟುಹಬ್ಬದ ಆಚರಣೆಗೆಂದು ಏನು ಕೇಕ್ ನ ತಂದು ಮನೆಯಲ್ಲಿ ಬರ್ತ್ಡೇನ ಅರೇಂಜ್ ಮಾಡಿರೋ ಒಂದು ಬಲ್ಲ ಮೂಲಗಳ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಆ ಕೇಕ್ ನ ತಿಂದಂತಹ ಮಗು ಈಗ ಅಸ್ವಸ್ಥಗೊಂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದೆ. ಆದ್ರೆ ಇಲ್ಲಿ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಬೇಕರಿ ಮಾಲೀಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಈ ಒಂದು ವ್ಯಾಪ್ತಿಗೆ ಬರುವಂತಹ ಅಧಿಕಾರಿಗಳು ಏನಿದ್ದಾರೆ, ಏನು ನಿರೀಕ್ಷಕರು ಏನು ಆರೋಗ್ಯ ನಿರೀಕ್ಷಕರು ಏನಿರ್ತಾರೆ ಅವರ ಒಂದು ಜವಾಬ್ದಾರಿ ಆಗಿರುತ್ತೆ. ಯಾಕೆಂದ್ರೆ ಸ್ಥಳೀಯವಾಗಿ ಇರುವಂತಹ ಹೋಟೆಲ್ ಆಗಿರ್ಬೋದು, ಬೇಕರಿಗಳಾಗಿರ್ಬೋದು, ಮತ್ತೆ ಅಂಗಡಿ ಮುಂಗಟ್ಟುಗಳು ಇರ್ಬೋದು, ಅವನ್ನ ಶುಚಿತ್ವವನ್ನ ಪರೀಕ್ಷೆ ಮಾಡ್ಬೇಕಾಗಿರುವಂತದ್ದು, ತಪಾಸಣೆ ಮಾಡ್ಬೇಕಾಗಿರೋದು ಅವರ ಕರ್ತವ್ಯ ಆಗಿರುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಏನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಒಂದು ಸಮಸ್ಯೆ ಬಂದಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನಕ್ಕೆ ಮತ್ತು ಪೋಷಕರು ಕೂಡ ಸರಿಯಾದ ರೀತಿಯಾದ ಪರೀಕ್ಷೆ, ಯಾಕಂದ್ರೆ ಮಕ್ಕಳಿಗೆ ತಿನ್ನುವ ಪದಾರ್ಥವನ್ನು ನೀಡುವಾಗ ಪರೀಕ್ಷೆಯನ್ನ ಮಾಡಬೇಕು, ಪರಿಶೀಲನೆ ಮಾಡಿ ನಂತರ ಕೊಡಬೇಕು. ಇವೆಲ್ಲ ಬೇಜವಾಬ್ದಾರಿತನದಿಂದಾಗಿ ಈಗ ಮಗು ಅಸ್ವಸ್ಥಗೊಂಡಿರುವಂತದ್ದು. ಈಗ ಏನು ಬೇಕರಿ ಮಾಲೀಕರ ವಿರುದ್ಧ ಆನಂದ್ ಅವರು ದೂರನ್ನು ನೀಡಿದ್ದಾರೆ. ದೂರನ್ನ ಅನ್ವಯ ಈಗ ಅಧಿಕಾರಿ ಕೂಡ ಈಗ ದಾಳಿಯನ್ನ ಮಾಡಿದ್ದಾರೆ. ಆಹಾರ ತಪಾಸಣಾ ಅಧಿಕಾರಿಗಳು ಏನಿದ್ದಾರೆ ಇವರು ಆಗಾಗ ಈ ರೀತಿ ಹೋಟೆಲ್ಗಳಿಗೆ, ಬೇಕರಿಗಳಿಗೆ ವಿಸಿಟ್ ಕೊಟ್ಟು ಇವರು ಶುಚಿತ್ವ ಕಾಪಾಡಿದಾರಾ ಇಲ್ವಾ ಅಂತ ಪರಿಶೀಲನೆ ಮಾಡಬೇಕು. ಇವರು ಇಷ್ಟು ಅಲ್ಲಿ ಇರುವಂಥ ಆಹಾರ ಪದಾರ್ಥಗಳನ್ನ ನೋಡ್ತಾ ಇದ್ರೆ ವರ್ಷಾನುಗಟ್ಲೆಯಿಂದ ಅಲ್ಲಿ ಕೊಳಿತಾ ಇದೆ, ಅದನ್ನೇ ಹಾಕಿ ಇವರು ಫುಡ್ ತಯಾರು ಮಾಡ್ತಾ ಇದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಈಗ ಕಾವೇರಿ ಬೇಕರಿ ಜ್ಯೂಸ್ ಪಾಯಿಂಟ್ ಏನಿದೆ, ಆ ಒಂದು ಬೇಕರಿ ಮೇಲೆ ಈಗ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಇದು ಪ್ರಾಥಮಿಕವಾಗಿ ಆಗಿದ್ರು ಕೂಡ ಈಗ ಎಚ್ಚೆತ್ತುಕೊಂಡು ಪಟ್ಟಣದ ಇಡೀ ಜಿಲ್ಲೆಯಲ್ಲೂ ಕೂಡ ಈ ಒಂದು ತಪಾಸಣೆ ನಡಿಬೇಕಾದ ಅವಶ್ಯಕತೆ ಮತ್ತು ಅಗತ್ಯ ಇದೆ. ಯಾಕೆಂದ್ರೆ ಈಗ ಪೋಷಕರ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ. ಯಾಕೆಂದ್ರೆ ಅಧಿಕಾರಿಗಳನ್ನ ಆ ಒಂದು ಕರ್ತವ್ಯಕ್ಕೆ ಅಂತ ಹೇಳಿ ನಿಯೋಜನೆ ಮಾಡಿರ್ತಾರೆ. ಆದ್ರೆ ಈವರೆಗೂ ಕೂಡ ಇವರು ಒಂದು ಮಾಸಾಚರಣೆ ಆಗಿರ್ಬೋದು ಮಾಡಿ ಆ ತಪಾಸಣೆ ಮಾಡಿರೋ ಬಗ್ಗೆ ಯಾವುದೇ ರೀತಿಯಾದ ವರದಿಗಳಿಲ್ಲ. ಹಾಗಾಗಿ ಈಗ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದಾಗಿದೆ. ಓಕೆ, ಮಗುವಿನ ಆರೋಗ್ಯ ಸ್ಥಿತಿ ಹೇಗಿದೆ? ನಿನ್ನೆ ರಾತ್ರಿನೇ ಮಗು ಅಸ್ವಸ್ಥಗೊಂಡಿತ್ತು, ಡಾಕ್ಟರ್ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದ್ದಾರೆ. ಈಗ